ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ ತನಕನೂ ಇಷ್ಟಪಡುವಂಥ ಐಸ್ ಕ್ರೀಮ್ ರೆಸಿಪಿನ ನಾನು ನಿಮ್ಗೆ ತೋರ್ಸಾತೀನಿ. ಹೋಮ್ ಮೇಡ್ ಮ್ಯಾಂಗೋ ಐಸ್ ಕ್ರೀಮ್ನ ನಾವಿವತ್ತು ನಿಮ್ಗೆ ತೋರ್ಸಾತೀನಿ. ಅದಕ್ಕೆ ಬೇಕಾಗೋ ಐಟಮ್ ಒಂದ್ಸರಿ ನೋಡ್ಕೊಂಬಂದ್ಬಿಡೋಣ ಬರ್ರಿ. ಇವಾಗ ನೋಡ್ರಿ, ನಾವು 3 ಮಾವಿನ ಹಣ್ಣು ಸರಿಯಾಗಿ ತೊಳೆದು ಕ್ಯಾಟ ತೊಗೊಂಡಿವಿ ನೋಡ್ರಿ ನಾವು. ನೆಕ್ಸ್ಟ್ ಅದಕ್ಕೆ ಡ್ರೈ ಫ್ರೂಟ್ಸ್ ತೊಗೊಂಡಿವಿ ನೋಡ್ರಿ. ಗೋಡಂಬಿ ಮತ್ತು ಬಾದಾಮಿನ ನಾ ಸಣ್ಣದಾಗಿ ಕಟ್ ಮಾಡಿ ಕ್ಯಾಟ ಇಟ್ಕೊಂಡಿನಿ ರೀ. ನೆಕ್ಸ್ಟ್ ಸಕ್ರೆ ತೊಗೊಂಡಿನಿ ನೋಡ್ರಿ. ಸಕ್ರೆ ಎಷ್ಟು ಪ್ರಮಾಣದಾಗ ಇರಬೇಕಪ್ಪ ಅಂತಂದ್ರೆ, ಮಾವಿನ ಹಣ್ಣು ಹುಳಿ ಇದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಸಕ್ರೆನ ಯೂಸ್ ಮಾಡ್ಕೋರಿ. ನೆಕ್ಸ್ಟ್ ಇಲ್ಲಪ್ಪ ಮಾವಿನ ಹಣ್ಣು ಸ್ವೀಟ್ ಅದಾವ ಅಂದ್ರೆ ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಅದಕ್ಕೆ ಯಾಲಕ್ಕಿ ತೊಗೊಂಡಿನಿ. ಆಮೇಲೆ ಮತ್ತು ಹಾಲಿನ ಪುಡಿ ತೊಗೊಂಡಿನಿ ನೋಡ್ರಿ. ನೆಕ್ಸ್ಟ್ ಮೇನ್ ಬೇಕಪ್ಪ ಅಂದ್ರೆ ಹಾಲು ರೀ. ಹಾಲನ್ನ ಅರ್ಧ ಲೀಟ್ರನ್ನ ತೊಗೊಂಡಿನಿ. ಅರ್ಧ ಲೀಟ್ರ್ ಹಾಲು ಏನು ತೊಗೊಂಡಿದ್ರಲ್ಲ ಅದಕ್ಕೆ ಒಂಚೂರು ನೀರು ಮಿಕ್ಸ್ ಇರ್ಲಾರ ಕಾಸ್ಕೋಬೇಕ್ರಿ. ಇವಾಗ ಐಸ್ ಕ್ರೀಮ್ ಮಾಡೋದು ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ. ಇವಾಗ ನೋಡ್ರಿ, ಒಂದು ಬೋಗಾನ್ ಇಟ್ಕೆಟ ಒಲೆ ಹಚ್ಚಿವಿ, ಲೋ ಫ್ಲೇಮ್ದಾಗಿರ್ಬೇಕು. ಈಗ ಕ್ಯಾರಮೆಲ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಬರ್ರಿ. ಕ್ಯಾರಮೆಲ್ ಯಾವ ಥರ ರೆಡಿ ಮಾಡ್ಬೇಕಂತ ನಾನು ಶಾವಿಗೆ ಪಾಯಸ ವಿಡಿಯೋದಾಗ ಹಾಕೀನಿ. ಈಗ ಕ್ಯಾರಮೆಲ್ಲಿಗೆ ಏನೈತಂದ್ರೆ ಹಾಲು ಮಿಕ್ಸ್ ಮಾಡಿರಿ. ಕ್ಯಾರಮೆಲ್ಲಿಗೆ ಹಾಲು ಮಿಕ್ಸ್ ಮಾಡಿದಾದ್ಮೇಲೆ ಅದು ಸ್ವಲ್ಪ ಗಟ್ಟಿ ಆಗ್ತದೆ. ನೀವು ಕೈ ತಿರ್ಗಿಸ್ಕೋತ ಇದ್ದಂಗೆ ಅದೇನದ ಕ್ಯಾರಮೆಲ್ಲ ಹಾಲಿನ ಜೋಡಿ ಮಿಕ್ಸ್ ಆಗ್ಬಿಡ್ತದ್ರೆ. ಒಲೆ ಯಾವಾಗಲೂ ಲೋ ಫ್ಲೇಮ್ದಾಗ ಇರಲಿ ರೀ. ಹಾಲು ಹಂಗೆ ಕದ ಕುದೀತಿರ್ಬೇಕು ನೋಡ್ರಿ. ನೀವು ಆವಾಗವಾಗ ಸ್ಪೂನಿಲೆ ಕೈ ಆಡಿಸ್ಕೋತಾ ಇರ್ರಿ. ಒಲೆ ಯಾವಾಗಲೂ ಲೋ ಫ್ಲೇಮ್ದಾಗ ಇರಲಿ ರೀ. ಇವಾಗ ಏನೈತೆ ಅಂದ್ರೆ ನಾ ಅದಕ್ಕೆ ಹಾಲಿನ ಪೌಡರ್ನ ಯೂಸ್ ಮಾಡತ್ತೀನಿ ನೋಡ್ರಿ. ಹಾಲಿನ ಪೌಡರ್ ಯೂಸ್ ಮಾಡ್ಬೋದು, ಅಥವಾ ಗೋಡಂಬಿ ನೆನೆ ಹಾಕಿ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ರೀ. ನಾವು ಇವಾಗ ಸದ್ಯಕ್ಕೆ ಹಾಲಿನ ಪೌಡ್ರನ್ನ ಯೂಸ್ ಮಾಡತ್ತೀನಿ. ಅದು ತಿಕ್ನೆಸ್ ಸಂಬಂಧ. ಹಾಲಿನ ಪೌಡ್ರ್ ಹಾಕಿದ ತಕ್ಷಣ ಅದು ಏನದ ಗಂಟು ಆಗ್ತಿರ್ತೈತೆ ರೀ. ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಆ ಗಂಟನ್ನ ಒಡ್ಕೋರಿ ನೀವು. ಹಾಲು ಈ ಥರ ಕದ ಕುದಿಬೇಕು ನೋಡ್ರಿ. ಒಲೆ ಯಾವಾಗಲೂ ಲೋ ಫ್ಲೇಮ್ದಾಗ ಇರಲಿ ರೀ, ಹೈ ಫ್ಲೇಮ್ದಾಗ ಇಡೋದು ಬೇಡ. ಅವಾಗವಾಗ ಮಿಕ್ಸ್ ಮಾಡ್ಕೋತಾ ಇರಿ. ನೆಕ್ಸ್ಟ್ ಅದಕ್ಕೆ ನಾನು ಇವಾಗ ನೋಡ್ರಿ ಬೆಲ್ಲನ ಮಿಕ್ಸ್ ಮಾಡ್ಕೊಳತ್ತೀನಿ. ಆಗಲ್ಲ ನಾನು ನಿಮ್ಗೆ ಬೆಲ್ಲ ತೋರಿಸ್ಲಿಲ್ಲ. ಬೆಲ್ಲನ ಮಿಕ್ಸ್ ಮಾಡ್ಕೋಬೇಕ್ರಿ. ಬೆಲ್ಲ ಎಷ್ಟಪ್ಪ ಅಂತಂದ್ರೆ ಮಾವಿನ ಹಣ್ಣಿನ ಮ್ಯಾಗ ಡಿಪೆಂಡ್ ಆಗ್ತದೆ. ಹುಳಿ ಅಥವಾ ಸಿಹಿ ಅದ್ರ ಮ್ಯಾಗ ಡಿಪೆಂಡ್ ಆಗ್ತದೆ ನೋಡ್ರಿ. ಈಗ ನೋಡ್ರಿ, ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ನೋಡ್ರಿ ಕದ ಹಾಲು ಕುದಿಯಾಕತ್ತದ. ಇವಾಗ ನೋಡ್ರಿ ಅದಕ್ಕೆ ನಾನು ಯಾಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಯಾಲಕ್ಕಿ ಪೌಡ್ರ್ ಹಾಕಿದ ಮ್ಯಾಗ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ರೀ. ನೋಡ್ರಿ ಕ್ಯಾರಮೆಲ್ಲು ಯೂಸ್ ಮಾಡೀವಿ. ಹಾಲಿನ ಕಲರ್ ಯಾವ ಥರ ಬಂದದಂತ ನೀವು ನೋಡ್ಬೋದು. ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊರಿ. ಹಾಲು ಲೋ ಫ್ಲೇಮ್ದಾಗ ಕದ ಕುದಿಸ್ಕೋಬೇಕಾಗ್ತದೆ ನೋಡ್ರಿ. ಇವಾಗ ನೋಡ್ರಿ ನಾನು ಮಾವಿನ ಹಣ್ಣು ಅದನ್ನ ಸೊಪ್ಪೆಲ್ಲ ಬಿಡಿಸ್ಕೊಂಡು ಅದನ್ನು ತಗೊಂಬರ್ತೀನಿ. ಇವಾಗ ನೋಡ್ರಿ ಆಗಲೇ ನಾವೇನು ಹಾಲು ಕುದಿಸಿ ಇಟ್ಕೊಂಡಿದ್ವಲ್ಲ, ಹಾಲು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡ್ಬೇಕು ನೋಡ್ರಿ. ಒಲೆಯೆಲ್ಲ ಆಫ್ ಮಾಡೀವಿ. ಕಂಪ್ಲೀಟಾಗಿ ತಣ್ಣಗಾಕ್ಬಿಡ್ಬೇಕು. ಒಂಚೂರು ಬಿಸಿ ಇರಬಾರ್ದು. ಪೂರ್ತಿಯಾಗಿ ಆರಾಕ ನಾವು ಬಿಡ್ಬೇಕು. ಇವಾಗ ಇದನ್ನು ಕಂಪ್ಲೀಟಾಗಿ ಆರಾಕ ಬಿಟ್ಟು ಸೈಡಿಗೆ ಎತ್ತಿಡೋಣ ಬರ್ರಿ. ನಾ ಆಗಳೇನದ ಮಾವಿನ ಹಣ್ಣು ಸೊಪ್ಪೆ ಬಿಡಿಸಿಟ್ಕೊಳ್ಳೋಣ ಅಂತ ಹೇಳಿದ್ನಲ್ಲ ನೋಡ್ರಿ. ಇವಾಗ ಕಂಪ್ಲೀಟಾಗಿ ಸೊಪ್ಪಿನ ಬಿಡಿಸಿಟ್ಕೊಂಡು ಮಾವಿನ ಹಣ್ಣು ಮಿಕ್ಸಿ ಜಾರಿಗೆ ನಾವು ಹಾಕ್ಕೊಂಡು ಇಟ್ಕೊಂಡಿವ್ರಿ. ಇದನ್ನು ಒಂದು ಸಾರಿ ಮಿಕ್ಸಿಗೆ ಹಾಕ್ಕೊಂಬಂದ್ಬಿಟ್ಟು ಬರ್ರಿ. ಮಾವಿನ ಹಣ್ಣಿಗೆ ಐತಲ್ಲ ಯಾವುದೇ ಥರ ನೀರು ಮಿಕ್ಸ್ ಮಾಡ್ಲಾರ ಬರೀ ಮಾವಿನ ಹಣ್ಣಷ್ಟ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ಬರ್ರಿ. ನೋಡಿರಿ ಯಾವ ಥರ ಬಂದದಂತ ನೀವು ನೋಡ್ಬೋದು. ಈ ಥರ ಬಂದಿರಬೇಕದು ಪೇಸ್ಟ್. ಆಗಲೇ ನಾವು ಆರಾಕ ಬಿಟ್ಟಿದ್ವಲ್ರಿ ನಾವು ಹಾಲು, ಅದನ್ನು ನೋಡಿರಿ ಅದು ಎಷ್ಟು ತಿಕ್ನೆಸ್ ಬಂದದಂತ ನೀವು ನೋಡ್ಬೋದು. ಇಷ್ಟು ತಿಕ್ನೆಸ್ ಇರಬೇಕು. ಅದಕ್ಕೆ ಇವಾಗ ಮಿಕ್ಸಿಗೆ ಹಾಕೊಂಬಂದಿರೋ ಮಾವಿನ ಹಣ್ಣು ಮಿಕ್ಸ್ ಮಾಡ್ಕೊಂಡು ಬರ್ರಿ. ಹಾಲು ಮತ್ತು ಮಾವಿನ ಹಣ್ಣು ಎರಡೂ ಸರಿಯಾಗಿ ಮಿಕ್ಸ್ ಆಗ್ಬೇಕು ನೋಡ್ರಿ. ಯಾವುದು ಸಪ್ರೇಟ್ ಇರಬಾರ್ದು. ಈ ಥರ ಒಮ್ಮೆ ಮಾವಿನ ಹಣ್ಣು ಹಾಕಿ ಐಸ್ ಕ್ರೀಮ್ ಮಾಡಿ ನೋಡ್ರಿ. ಭಾರಿ ಅಂದ್ರೆ ಭಾರಿ ಬರ್ತದೆ. ಇದು ನೋಡ್ರಿ ನಾವು 4ನೇ ಸಾರಿ ಮಾಡೋದು. ನಿಮಗೂ ಒಂದು ಸಾರಿ ತೋರಿಸ್ಬಿಡ್ರಿ ಅಂತಂದು ವಿಡಿಯೋ ಮಾಡ್ಕೊಂಡಿವ್ರಿ. ಮಿಕ್ಸ್ ಮಾಡ್ಕೊಂಡಿರೋ ಮಾವಿನ ಹಣ್ಣನ್ನು ಒಂದು ಟೈಟ್ ಮುಚ್ಚಳ ಇರೋ ಟಿಫಿನ್ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿರಿ. ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೆಗೂ ಮಾವಿನ ಹಣ್ಣು ತಂದಿರ್ತಾರೆ ರೀ. 1-2 ಮಾವಿನ ಹಣ್ಣಿಲ್ಲ ಈ ಥರ ಐಸ್ ಕ್ರೀಮ್ ಮಾಡಿ ನೋಡ್ರಿ. ಯಾವ ಥರ ಬಂದದಂತ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಇವಾಗ ಏನದ ಟ್ರಾನ್ಸ್ಫರ್ ಮಾಡ್ಕೊಂಡಿವಲ್ರಿ, ಅದಕ್ಕೆ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಗೋಡಂಬಿ ಮತ್ತು ಬಾದಾಮಿನ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿವಲ್ರಿ, ಅದನ್ನು ಲಾಸ್ಟಾಗಿ ಮ್ಯಾಗ ಹಾಕೊಂಡು ಬರ್ರಿ. ನೋಡಿರಿ ಯಾವ ಥರ ಕಾಣತ್ತದ ನಮ್ಮ ಐಸ್ ಕ್ರೀಮು. ಮತ್ತು ಅದ್ರ ಮ್ಯಾಗ ಏನದ ಈ ಥರ ಸಿಲ್ವರ್ ಪೇಪರ್ ಅಥವಾ ಅದು ಇರಲಿಲ್ಲಪ್ಪ ಅಂದ್ರೆ ನಿಮ್ಮ ಕಡೆ ಹಾಲಿನ ಪ್ಯಾಕೆಟ್ ಏನಿರ್ತದಲ್ಲ, ಹಾಲಿನ ಪ್ಯಾಕೆಟ್ನ ಈ ಥರ ಅದ್ರ ಮ್ಯಾಗ ಹಾಕಿ ಟೈಟಂಗೆ ಮುಚ್ಚಳ ಮುಚ್ಚಿ 5 ರಿಂದ 6 ತಾಸು ಫ್ರಿಜ್ನಾಗ ಇಡ್ರಿ.